ನೋ ಪ್ರಾಬ್ಲಮ್. ಬಟ್ ರಿಮೆಂಬರ್, ಆ ಕಲ್ಗಳು ನಿಮ್ಮನ್ನ ಸಾಯಿಸಕ್ಕಾಗಲ್ಲ, ಆ ಚೂರಿಗಳು ನಿಮ್ಮನ್ನ ಸಾಯಿಸಕ್ಕಾಗಲ್ಲ. ಫಾರ್ ಆಸ್ ಲಾಂಗ್ ಎಸ್ ಯು ನೋ ದಟ್, ನಥಿಂಗ್ ವಿಲ್ ಎಫೆಕ್ಟ್ ಯು. ದಟ್ಸ್ ಆಲ್ ಇಟ್ ಇಸ್. ವೆರಿ ನೈಸ್ ಸರ್. ಬಹುಶಃ ಇದು ಕಟ್ಟಾಗಿ ಶಾರ್ಟ್ಸ್ ಆಗಿ ಎಲ್ಲಾ ಕಡೆ ವೈರಲ್ ಆಗೋ ಕಂಟೆಂಟ್ ಅನ್ಸುತ್ತೆ. ಮೋಟಿವೇಶನಲ್ ಸ್ಪೀಚ್ ಅನ್ನೋ ಕಂಟೆಂಟ್ ಅಲ್ಲಿ ಸುದೀಪ್ ಸರ್ ಈ ಕೋಟ್ ಕೂಡ ವೈರಲ್ ಆಗಬಹುದು ಅಂತ ಹೇಳಿ. ಇವ್ರು ಇಲ್ಲೇ ಕುತ್ಕೊಂಡು ಯಾವ್ದಾರು ಎಡಿಟರ್ಗೆ ಹಿಂಟ್ ಕೊಡ್ತಾ ಇದಾರಾ? ರಿಪಬ್ಲಿಕ್ ಕನ್ನಡ ಡಿಜಿಟಲ್ ಟೀಮ್ ಪ್ಲೀಸ್ ಕೇಳಿಸ್ಕೊಳ್ತಿದ್ರ ಪ್ರಸನ್ನ ಅವರೇ, ಪ್ಲೀಸ್ ಕಟ್ ಮಾಡಿ ಶಾರ್ಟ್ಸ್ ಹಾಕಿ. ಯಸ್. ಸಿನಿಮಾ ರಂಗದ ಬಗ್ಗೆ ಮಾತಾಡ್ತಾ ತುಂಬಾ ಜನ ಹೇಳ್ತಾರೆ ಸಿನಿಮಾ, ಅದರಲ್ಲೂ ಕನ್ನಡ ಸಿನಿಮಾ ರಂಗ ಚೆನ್ನಾಗಿದ್ಯಾ, ಚೆನ್ನಾಗಿಲ್ವಾ, ಒಗ್ಗಟ್ಟಿದ್ಯಾ ಇಲ್ವಾ. ನಾನು ಈ ಪ್ರಶ್ನೆ ಕೇಳಕ್ ಹೋಗಲ್ಲ. ಬಟ್ ಒಂದ್ ಪ್ರಶ್ನೆ ನಾನು ಕೇಳಲೇಬೇಕು ಅಂತಿರೋದು ತಲೆಯಲ್ಲಿ, ನಟ್ಟು ಬೋಲ್ಟು ಟೈಟ್ ಮಾಡಬೇಕು ಅನ್ನೋ ಹೇಳಿಕೆ ಬಂತು. ಸಿನಿಮಾ ರಂಗ ನಟ್ಟು ಬೋಲ್ಟು ಟೈಟ್ ಆಗೋ ಅವಶ್ಯಕತೆ ಇದೆಯಾ, ಯಾವುದೇ ತರದಲ್ಲಾದ್ರೂ? ಇಲ್ಲೇ ಬಂದಿದ್ರಲ್ಲ, ಕೇಳಬೇಕಿತ್ತು. ಕೇಳಿದ್ವಿ ಸರ್ ಬೇರೆ ಸೆಷನ್ ಅಲ್ಲಿ. ಇಲ್ಲಿ ಕೇಳಬೇಕಿತ್ತು. ವಾಪಸ್ ರಿಪೀಟ್ ಮಾಡಿ. ಯಾವ ಪಾರ್ಟಿಗೆ ಉತ್ತರ ಕೊಡ್ಬೇಕು ನಾನು? ಕನ್ನಡ ಸಿನಿಮಾ ರಂಗದಲ್ಲಿ ನಟ್ಟು ಬೋಲ್ಟು ಟೈಟ್ ಮಾಡೋ ರೀತಿ ಪರಿಸ್ಥಿತಿ ಇದೆಯಾ? ಇಲ್ಲಮ್ಮ, ನಾವು ಓಡಾಡೋ ಕಾರ್ಗಳು ನಟ್ಟು ಬೋಲ್ಟು ಟೈಟೇ ಇರಬೇಕು. ಸೊ ಅದಕ್ಕೆ ನಟ್ಟು ಬೋಲ್ಟು ಕಾರಿಂದ ಟೈಟ್ ಇರಬೇಕು ಅನ್ನೋ ಒಂದ್ ಕಾರಣಕ್ಕೆ ನಾನು ಹೋದ್ರೆ ಸರಿ ಇರಲ್ಲ. ಅದು ಮೆಕ್ಯಾನಿಕ್ ಹತ್ರನೂ ಹೋಗ್ಬೇಕು. ಆ ಮೆಕ್ಯಾನಿಕ್ ಮಾತ್ರ ಗೊತ್ತಿರುತ್ತೆ ಕಾರಿನ ವಿಚಾರ. ಹಾಗೆ ಚಿತ್ರರಂಗದ ವಿಚಾರ ಚಿತ್ರರಂಗದಲ್ಲಿರೋರಿಗೆ ಮಾತ್ರ ಗೊತ್ತಮ್ಮ. ನಮಗ್ ಮಾತ್ರ ಗೊತ್ತಿರೋದು. ಅದಕ್ಕೆ ನೋಡಿ ಪ್ರತಿ ಕ್ಯಾಂಪೇನಿಂಗ್ ಅಲ್ಲಿ ಇರ್ತೀವಿ ಅಲ್ವೇ? ನಿಜ. ಸರಿ, ನನ್ ಬೇರೆ ಡಿಬೇಟ್ ಮಾಡಕ್ಕೇನಿಲ್ಲ. ಸಿ, ಐ ಡೋಂಟ್ ನೋ ವೆದರ್ ವಾಟ್ ಹಿ ಮೆಂಟ್ ವೆನ್ ಹಿ ಸೆಡ್ ದಟ್. ಬಟ್ ಚಿತ್ರರಂಗದಲ್ಲಿ ಅವ್ರು ಏನ್ ಹೇಳ್ತಾರೆ ಅದ್ರ ಬಗ್ಗೆ ನಾನು, ಯಾರು ನಮ್ಮ ಡಿ ಕೆ ಸರ್ ಅವರು, ನೀವು ತಗೊಂಡಿಲ್ಲ ಹೆಸರು, ನಾನು ತಗೋತಾ ಇದ್ದೀನಿ. ನನಗೆ ಅವ್ರ ಮೇಲೆ ಬಹಳ ಗೌರವವಿದೆ. ಆದ್ರೆ ಅವ್ರು ಅದನ್ನ ಹೇಳೋಕ್ಕಿಂತ ಮುಂಚೆ ಕೆಲವು ಸತ್ಯಗಳನ್ನು ಅರ್ಥ ಮಾಡಿಕೊಂಡು ಸತ್ಯಗಳ ಬಗ್ಗೆ ವಿಚಾರಿಸ್ಕೊಂಡು ಹೇಳಿದ್ದಿದ್ರೆ ನಾವು ಅವ್ರ ಮೇಲೆ ಇಡುವಂತ ಗೌರವ ಇನ್ನೂ ಜಾಸ್ತಿ ಆಗಿರ್ತಾ ಇತ್ತೆ ಹೊರತು, ಎಲ್ಲೋ ಒಂಚೂರು ಚಿತ್ರರಂಗದಲ್ಲಿ ಎಷ್ಟೋ ಜನಗಳ ಮನಸ್ಸಿಗೆ ನೋವಾಗ್ತಾ ಇರಲಿಲ್ಲ. ಕಾರಣ ಏನಂದ್ರೆ, ಅವ್ರು ಕರೆದಾಗೆಲ್ಲ ಹೋಗಿದ್ದೀವಿ, ಯಾವ ಕಾರ್ಯಕ್ರಮ ಕರೆದ್ರೂ ಹೋಗಿದ್ದೀವಿ, ಎಲ್ಲಾ ಕಡೆ ನಿಂತಿದ್ದೀವಿ. ಚಿತ್ರರಂಗದಲ್ಲಿ ತುಂಬಾ ಗೌರವಸ್ಥರಿದ್ದೇವಮ್ಮ. ನಾವ್ಯಾರು ಮೈ ಮಾರ್ಕೊಂಡು ಬಾಳ್ತಾ ಇರೋ ವ್ಯಕ್ತಿಗಳಲ್ಲ. ಸೊ ಆ ಟರ್ಮ್ಸ್ ಕೆಲವು ಯೂಸ್ ಮಾಡಬೇಕಾದ್ರೆ ಚೂರು ಸತ್ಯಾಂಶಗಳನ್ನ ಅರ್ಥ ಮಾಡ್ಕೊಳ್ಳಿ, ಅಷ್ಟೇ ಹೇಳೋದು. ಅವಾಗೇನಾಗುತ್ತೆ, ಇವಾಗ ರಾಜಕೀಯ ಅಂತ ಬಂದಾಗ ಪ್ರತಿಯೊಂದ್ ಕಡೆನೂ ರಾಜಕೀಯದ ಬಗ್ಗೆ, ರಾಜಕಾರಣಿಗಳ ಬಗ್ಗೆ ಡಿಬೇಟ್ಸ್ ನಡೀತಾ ಇರುತ್ತೆ. ನಾವು ನಮ್ಮ ಮನೆಗಳಲ್ಲಿ ಕೂತ್ಕೊಂಡು ಜನರಲೈಸ್ ಮಾಡ್ಕೊಂಡು ರಾಜಕೀಯ ಎಲ್ಲ ಹಿಂಗೆ ಅನ್ಬಿಡೋದು ತಪ್ಪಾಗುತ್ತೆ. ಯಾಕಂದ್ರೆ ಅವ್ರವ್ರ ನೋವುಗಳು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಕರೆಕ್ಟ್? ಏನ್ರಿ ಒಂದ್ ಮಂತ್ರಿ ಆಗಿದ್ದೀರಾ, ಇಷ್ಟು ಮಾಡ್ಬಿಡ್ಬೋದಲ್ಲ? ಹೌದು, ತುಂಬಾ ಈಸಿ ಹೇಳಕ್ಕೆ. ಅಲ್ಲಿ ಒಳಗಡೆ ತುಂಬಾ ಪ್ರಾಬ್ಲಮ್ ಇರ್ತವೆ, ಮಾಡಕ್ಕಾಗಲ್ಲ. ಕರೆಕ್ಟ್? ಅವ್ರದವ್ರ ಪ್ರಾಬ್ಲಮ್ ಅವ್ರಿಗೆ ಗೊತ್ತು. ಚಿತ್ರರಂಗದಲ್ಲಿ ನಾವೆಲ್ಲ ಇರೋದೇ ಒಂದು ಎಂಟರ್ಟೈನ್ ಮಾಡಕ್ಕೆ. ನಮ್ಮ ಮನೆಗಳಲ್ಲಿ ಸಾವು ಆಗ್ತಾ ಇದೆಯಾ, ಬದುಕಿದಾರ ನೋಡದೆ ನಿಮ್ಮನ್ನ ನಗ್ಸೋ ಪ್ರಯತ್ನಗಳನ್ನ ನಾವು ಮಾಡಬೇಕಾದ್ರೆ ಕೆಲವು ಸತ್ಯಗಳನ್ನ ತಿಳ್ಕೊಂಡು ಎಲ್ಲರೂ ಮಾತಾಡೋದ್ರಲ್ಲಿ ತುಂಬಾ ಪ್ರೀತಿ ವಿಶ್ವಾಸಗಳು ಹಾಗೆ ಇರ್ತವೆ, ಮನಸ್ಸುಗಳು ಮುರಿಯೋದಿಲ್ಲ ಅಲ್ವೇ? ಸೊ ದಟ್ಸ್ ಆಲ್ ಇಟ್ ಇಸ್. ಇವಾಗ ಪ್ರತಿ ಒಂದು ಕಡೆನೂ ಏನಾರ ಪ್ರಾಬ್ಲಮ್ ಆದಾಗ ಯಾರ್ದೋ ಹೆಸರುಗಳು ಓಡಾಡ್ತವೆ. ಹಾಗನ್ಬಿಟ್ಟು ಕಾನೂನು ಸ್ಟ್ರೈಟ್ ಆಗಿ ಹೋಗಿ ಅವ್ರನ್ನ ತಕೊಂಡು ಹೋಗಲ್ವೇ? ಯು ಹ್ಯಾವ್ ಟು ಕೈಂಡ್ ಆಫ್ ಗೋ ಥ್ರೂ ಇಟ್. ಸತ್ಯಾಂಶ. ಯಾಕಂದ್ರೆ ಎಸ್ಪೆಷಲಿ ಲೀಡರ್ಸ್ ಅವ್ರು ಮಾತಾಡೋ ಒಂದೊಂದು ಮಾತು ಎಲ್ಲೆಲ್ಲೋ ತನಕನೂ ಕೇಳಿಸ್ತಾ ಇರತ್ತೆ. ಎಲ್ಲರೂ ಗಮನ ಕೊಟ್ಟು ಕೇಳ್ತಾ ಇರ್ತೀವಿ, ನಾವು ಕೇಳಿಸ್ಕೊತಾ ಇರ್ತೀವಿ. ಅವತ್ತು ನಾವು ಚಿತ್ರದ ವಾಹಿನಿ ಅಥವಾ ಯಾವ್ದೋ ವಾಹಿನಿ ಹಾಕೊಂಡು ಕೂತ್ಕೊಂಡು ನೋಡ್ಬೇಕಾದ್ರೆ ಈ ತರ ಮಾತು ಬಂದಾಗ ಸಡನ್ ಆಗಿ ಒಂದ್ಸತಿ ಅಕ್ಕಪಕ್ಕ ನೋಡ್ತಾ ಇರ್ತೀವಿ, ನಮಗೆ ವಿಷಯನೇ ಗೊತ್ತಿಲ್ವಲ್ಲ ನಮಗೆ. How do we react to that? So I only can say that ಅವರಿಗೆ ರಾಂಗ್ ಇನ್ಫಾರ್ಮೇಶನ್ಸ್ ಕೊಟ್ಬಿಟ್ಟು ರಾಂಗ್ ರೀತಿಯಲ್ಲಿ ಆಗಿರೋದ್ರಿಂದ ಎಲ್ಲ ನಟ್ಟು ಬೋಲ್ಟ್ ವಿಚಾರಗಳು ಬಂದ್ಬಿಡ್ತು. ಇಲ್ಲಮ್ಮ, ಎಲ್ಲರದು ನಟ್ಟು ಬೋಲ್ಟ್ ಟೈಟ್ ಇದೆ, ಚೆನ್ನಾಗಿದೆ. ಬಟ್ ಏನಂದ್ರೆ, I personally request every big personality from every big profession. Cinema is also a very respectful place, very dignified place. ಕರೆಕ್ಟ್? 100%. ಅದಕ್ಕೇನೆ ಎಷ್ಟೋ ರಾಜ್ಯಗಳಲ್ಲಿ ಕಲಾವಿದರು ಹೋಗಿ CM ಆಗಿರೋದಮ್ಮ.
ನನ್ ಮೊದಲನೇ ಪ್ರಶ್ನೆ ಅದಕ್ಕೆ ಇತ್ತು, ಸುದೀಪ್ ಸರ್ ಸಿಎಂ ಆಗ್ಲಿ ಅಂತ. ನೋ ನಾನು ಆಗ್ಬೇಕು ಆಗ್ಬಾರ್ದು ಇಟ್ಸ್ ನಾಟ್ ದ ಪಾಯಿಂಟ್. ಜನಗಳು ಆ ಪ್ರೀತಿ ವಿಶ್ವಾಸ ಅಲ್ಲಿಟ್ಟಿರಲಿಲ್ಲ ಅಂದ್ರೆ ಅವ್ರು ಹೋಗಿ ಆಗ್ತಾ ಇರಲಿಲ್ಲ. ಐ ಓನ್ಲಿ ಸೇ ದಟ್ ಹೌ ಮಚ್ ವಿ ರೆಸ್ಪೆಕ್ಟ್ ಎವ್ರಿಬಡಿ, ಪ್ಲೀಸ್ ಶೋ ದ ಸೇಮ್ ರೆಸ್ಪೆಕ್ಟ್ ಟುವರ್ಡ್ಸ್ ದ ಇಂಡಸ್ಟ್ರಿ, ಬಿಕಾಸ್ ಇಟ್ಸ್ ಅ ಬಿಸ್ನೆಸ್, ಇಟ್ ಇಸ್ ಅ ಪ್ರೊಫೆಷನ್. ತುಂಬಾ ಮೈ ಕೈ ಮುರ್ಕೊಂಡು ಹೇಳೋದು ಸುಲಭ ಅಲ್ಲ. ನಿಮಗೇನ್ರಿ ಹೋಗಿ ಡ್ಯಾನ್ಸ್ ಮಾಡ್ಬಿಡ್ತೀರಾ ಅದು ಮಾಡ್ಬಿಟ್ಟು, ಯು ನೋ ಹೌ ಮೆನಿ ಆಪರೇಷನ್ಸ್ ಐವ್ ಹ್ಯಾಡ್ ಇನ್ ದಿಸ್ ಒನ್ ಬಾಡಿ ಆಫ್ ಮೈನ್? ಎಷ್ಟು ಕಡೆ ಆರ್ಟಿಫಿಷಿಯಲ್ ಲಿಗಮೆಂಟ್ಸ್ ಇದೆ, ಎಷ್ಟು ಕಡೆ ನಾನು ಸ್ಕ್ರೂ ಹಾಕ್ಸ್ಕೊಂಡಿದ್ದೀನಿ ಬಿಕಾಸ್ ಆಫ್ ದ ಫೈಟ್ಸ್. ನಗ್ತಾ ಇರ್ತೀವಿ, ಕರೆಕ್ಟ್. ಬಿಗ್ ಬಾಸ್ ನಡೆಸ್ಬೇಕಾದ್ರೆ ನನ್ನ ತಾಯಿ ಹೋಗ್ತಾರೆ, ಒಂದು ವಾರದಲ್ಲಿ ಬಂದು ಮತ್ತೆ ಶೋ ನಡೆಸ್ಕೊಡ್ತೀನಿ, ಬಿಕಾಸ್ ಅಲ್ಲಿರೋ ಕಂಟೆಸ್ಟೆಂಟ್ಸಿಗೆ ನನ್ನ ಅವಶ್ಯಕತೆ ಇದೆ, ವಾಹಿನಿಗೆ ಅವಶ್ಯಕತೆ ಇದೆ. ಇದಿಷ್ಟು ನಾವು ಮನುಷ್ಯರಲ್ವಾ? ಹಾಗಾದ್ರೆ ಓಕೆ, ಸರ್ ಡಿ ಕೆ ಸರ್ ಕರೆದಾಗ ಹೋಗಿಲ್ವ ನಾವೆಲ್ಲರೂ ಎಲ್ಲ ಕಡೆ? ಸೊ ನಾವ್ಯಾಕೆ ಬರಲ್ಲ ಅಂತೀವಿ? ನಾವ್ಯಾಕೆ ಯಾರಿಗಾನ ಮರ್ಯಾದೆ ತೆಗಿಯಕ್ಕೆ ಹೋಗ್ತೀವಿ? ಅಷ್ಟು ಅಹಂ ಯಾರಿಗೂ ಇಲ್ಲಮ್ಮ. ಅಹಂ ಅಂತ ಬಂದ್ರೆ ಎಲ್ಲಾ ಕಡೆನೂ ಇದೆ, ಅದು ಕೆಲವರಲ್ಲಿ ಇರ್ಬೋದು, ಇಡೀ ಚಿತ್ರರಂಗದಲ್ಲಿಲ್ಲ. ಬಟ್ ಡೆಫಿನೆಟ್ಲಿ ಎಸ್, ನೀವು ಹೇಳಿರೋ ಪಾಯಿಂಟ್ ತಗೊಳಕ್ ಹೋದ್ರೆ ಚಿತ್ರರಂಗದಲ್ಲಿ ತುಂಬಾ ಜನಕ್ಕೆ ತುಂಬಾ ಹರ್ಟ್ ಆಯ್ತು. ಬಟ್ ಯಾರು ಯಾಕೆ ರಿಯಾಕ್ಟ್ ಮಾಡಿಲ್ಲ ಅಂದ್ರೆ ನಾವುಗಳೆಲ್ಲರೂ ಚಿತ್ರರಂಗ ಇಡೀ ಅವ್ರ ಮೇಲೆ ಇಟ್ಟಿರುವಂತ ಗೌರವ. ರಿಯಾಕ್ಷನ್ ಅಂತ ಬಂದ ತಕ್ಷಣ ನಾನು ಹೇಳಿದ್ ಇಟ್ ನೀಡ್ ನಾಟ್ ಬಿ ಅ ವೆರಿ ಬ್ಯಾಡ್ ರಿಯಾಕ್ಷನ್. ನೋಬಡಿ ರಿಯಾಕ್ಟೆಡ್ ಅಟ್ ಆಲ್. ಸಮಟೈಮ್ಸ್ ವೆನ್ ಯುರ್ ಡೀಪ್ಲಿ ಹರ್ಟ್ ವಿ ಡೋಂಟ್ ರಿಯಾಕ್ಟ್. ದಟ್ಸ್ ಆಲ್. ಮತ್ತೊಂದು ಇದೇ ವೇದಿಕೆಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಕೇಳಿ, ನಾನು ನಿಮ್ಮ ಬಗ್ಗೆ, ನಿಮ್ಮ ವೈಯಕ್ತಿಕ ಕೆಲವೊಂದು ಹಿತಾಸಕ್ತಿ ಬಗ್ಗೆ ಪ್ರಶ್ನೆ ಕೇಳಬೇಕು, ವಿತ್ ಯುವರ್ ಪರ್ಮಿಷನ್. ಅದಕ್ಕೆ ಮುಂಚೆ ಇಲ್ಲ ಅಂತದೇನಿಲ್ಲ. ಕನ್ನಡದ ಬಗ್ಗೆ ನೀವು ತೋರಿಸೋ ಅಭಿಮಾನ, ಅದನ್ನ ನೀವು ಬ್ಯಾನರ್ ಹಾಕೊಂಡು ಅಥವಾ ಹೋರಾಟಗಾರರು ಅಂತ ಅನ್ಕೊಂಡು ತೋರಿಸ್ತಾ ಇಲ್ಲ. ಇನ್ ಯೋರ್ ಓನ್ ವೇ ಕನ್ನಡ ಅಂದವ್ರಿಗೆ ಕನ್ನಡ ಅಂತ ಕಲಿಸಿದವರು ಸುದೀಪ್ ಅವರು. ಬಟ್ ಆಚೆಯಿಂದ ಬರ್ತಾರೆ ಕಮಲ್ ಹಾಸನ್ ಅಂತ ದೊಡ್ಡ ನಟರು, ಕನ್ನಡ ಭಾಷೆಯ ತಾಯಿ ನಮ್ಮ ಭಾಷೆ ಅಂತ ಹೇಳಿ ಹೋಗ್ತಾರೆ. ಇಂಥದ್ದು ಗಮನಿಸಿದಾಗ ಸುದೀಪ್ ಅವರಿಗೆ ವೈಯಕ್ತಿಕವಾಗಿ ಒಬ್ಬ ಕನ್ನಡಿಗನಾಗಿ ಏನ್ ಅನ್ಸುತ್ತೆ? ನಾನು ಫಸ್ಟ್ ಮಾಡಿದ ರಿಪಬ್ಲಿಕ್ ಟಿವಿ ಹಾಕೊಂಡು ನೀವೇನ್ ಮಾಡ್ತೀರಾ ಅಂತ ನೋಡಿದ. ಏನ್ ಮಾಡಿದ್ರಿ ನೀವು? ಕನ್ನಡ ಅನ್ನೋದು ಬಂದಾಗ ಪ್ರತಿಯೊಬ್ಬರು ಕೆಲಸ ಮಾಡ್ತಾ ಇರ್ತಾರೆ, ನಡೀತಾ ಇರುತ್ತೆ, ತಪ್ಪುಗಳು ಆಗೋಗ್ತವೆ. ತಪ್ಪುಗಳಾದಾಗ ಯಾರ್ಯಾರು ಮಾತಾಡಬೇಕೋ ಮಾತಾಡ್ತಾರೆ. ಹೇಳ್ತಾ ಇದ್ದೀನಿ ಅಷ್ಟೇ, ಕರೆಕ್ಟಾ? ಇವಾಗ ದೊಡ್ಡ ದೊಡ್ಡ ರಾಜಕಾರಣಿಗಳು ನಮ್ಮ ಚಿತ್ರರಂಗದ ಬಗ್ಗೆ ಮಾತಾಡ್ಬೇಕಾದ್ರೆ ಅದ್ರ ಬಗ್ಗೆ ಮಾತಾಡೋವಂಥ ಸಂಪೂರ್ಣ ಅಧಿಕಾರದಲ್ಲಿ ಕೂತಂತವ್ರೆ ಏನು ಮಾತಾಡ್ತಾ ಇಲ್ಲ ಅಂದಾಗ ನನ್ನಂತ ಬಹಳ ಪುಟಾಣಿ ಒಂದು ದೇಹ ಇಟ್ಕೊಂಡು ನೀವು ಕೇಳೋದು ತಪ್ಪಾಗುತ್ತೆ. ಬಿಕಾಸ್ ಒಂದಂತೂ ನನಗೆ ಗೊತ್ತಿರೋದು ಇಷ್ಟಂತೂ ಹೇಳ್ಬಲ್ಲೆ, ಶಿವಣ್ಣನ ಮೇಲೆ ತುಂಬಾ ಮಾತಾಡಿದ್ರೆ ಎಲ್ಲರೂ, ಅವ್ರು ಹೇಳ್ಬೋದಿತ್ತು ಮಾಡ್ಬೋದಿತ್ತು ಅಂತ. ಸಿ, ಲೆಟ್ ಮಿ ಟೆಲ್ ಯು ಸಮಥಿಂಗ್. ನಾನು ಶಿವಣ್ಣ ಅಂತ ಒಂದು ಮೃದುವಾದಂಥ ಮಗುವಿನ ಮನಸ್ಸಿನ ವ್ಯಕ್ತಿನ ನಾನು ನೋಡಿಲ್ಲಮ್ಮ. ಅವರಿಗೆ ತುಂಬಾ ಏನೋ ಹೇಳ್ತಾ ಇರ್ತಾರೆ, ಅವ್ರಿಗೆ ಯಾವ ಟೈಮಲ್ಲಿ ಕರೆಕ್ಟಾಗಿ ಹೆಂಗ್ ರಿಯಾಕ್ಟ್ ಮಾಡಬೇಕು ಅವರಿಗೆ ಸಡನ್ ಆಗಿ ಗೊತ್ತಾಗಲ್ಲ. ಮೋರ್ ದ್ಯಾನ್ ಎನಿಥಿಂಗ್, ಲೆಟ್ ಮಿ ಟೆಲ್ ಯು ಸಮಥಿಂಗ್ ವೆರಿ ವೆರಿ ಇಮೋಷನಲ್. ಹೇಳಿದ್ರಲ್ಲ, ಇಲ್ಲಿ ಹೇಳ್ತೀನಿ ಕೇಳಿ. ತುಂಬಾ ಒಂದು ದೈಹಿಕವಾದಂಥ ಪ್ರಾಬ್ಲಮ್ ಎತ್ಕೊಂಡು ಅದನ್ನ ಫೈಟ್ ಮಾಡಿ ಯುದ್ಧ ಮಾಡಿ ವಾಪಸ್ಸು ಹುಮ್ಮಸ್ಸಿಂದ ನಮ್ಮ ಚಿತ್ರರಂಗಕ್ಕೆ, ನಮ್ಮ ರಾಜ್ಯಕ್ಕೆ ವಾಪಸ್ ಬಂದಂತ ಒಬ್ಬ ವ್ಯಕ್ತಿ. ಅವರಿದೇ ಆಪರೇಷನ್ಗೆ ಹೋಗ್ಬೇಕು ಅಂದಾಗ ಪ್ರಾರ್ಥನೆಗಳು ನಡೀತಾ ಇತ್ತು, ಎಲ್ಲಾ ಕಡೆ ಇದನ್ ಮಾಡ್ತಾ ಇದ್ರಿ, ಕರೆಕ್ಟ್? ಏನಾರು ಎಡವಟ್ ಆಗ್ಬೇಕಿತ್ತ? ತುಂಬಾ ಜನ ಕಳ್ಕೊಂಡಿದೀವಿ ನಾವು ಆಲ್ರೆಡಿ. ಆ ವ್ಯಕ್ತಿ ಸರಿ ಹೋಗಿ ಇಲ್ಲಿ ಬಂದಿದ್ದಾರೆ ಅಂದಾಗ ಇದು ಬಹಳ ದೊಡ್ಡ ಟಾಪಿಕ್ ಏನಮ್ಮ ನಮ್ಗೆ. ಅಂದ್ರೆ ಅವ್ರ ಮೇಲೆ ಟಾರ್ಗೆಟ್ ಮಾಡೋದು. ಅವ್ರನ್ನ ಕರೆದ್ರು, ಅವ್ರು ಹೋದ್ರು, ಅವರಲ್ಲಿ ಕುತ್ಕೊಂಡ್ರು. ಕೆಲವು ಟೈಮ್ ನಿಮ್ ಸ್ಪೀಕರ್ಗಳು ವಾಲ್ಯೂಮ್ ಅಲ್ಲಿ ಯಾರು ಏನ್ ಮಾತಾಡ್ತಾರೆ ಕೆಳಗಡೆ ಕುತ್ಕೊಂಡವ್ರಿಗೆ ಕೇಳಿಸಿರಲ್ಲ. ಯು ಹ್ಯಾವ್ ಟು ಗಿವ್ ಎ ಬೆನಿಫಿಟ್ ಆಫ್ ಡೌಟ್. ಬಿಕಾಸ್ ಒಂದಂತೂ ಸತ್ಯ, ಅವ್ರಿಗೆ ಏನಾರು ಅನ್ಸಿದ್ದಲ್ಲ ಅವ್ರು ಹೇಳಿರೋರು. ಈಗ ಮನೆ ಅತಿಥಿಯಾಗಿ ಅಲ್ಲಿ ಹೋದಾಗ ಅಲ್ಲಿ ಕುತ್ಕೊಂಡು ಅಲ್ಲೇ ಮಾತಾಡಕ್ಕಾಗ್ದಲ್ಲೇ ಇರ್ಬೋದು, ಆಮೇಲೆ ವಾಹಿನಿ ಮೂಲಕ ಹೇಳು ಇರ್ಬೋದು, ಗೊತ್ತಿಲ್ಲ ಯಾವ್ದು ವಿಚಾರಗಳು. isn't it? I think today I know for one thing, ಬೇರೆ ವಿಚಾರ ನಾನು ಮಾತಾಡಲ್ಲಮ್ಮ. ಶಿವಣ್ಣ ಇಸ್ ಸಂಬಡಿ, ನಮ್ಮ ಚಿತ್ರರಂಗದ ಪರವಾಗಿ ನಾನು ಹೇಳ್ಬೇಕು ಅಂದ್ರೆ ಹಿ ಸಂಬಡಿ ವಿ ವಾಂಟ್ ಟು ಪ್ರೊಟೆಕ್ಟ್. ವಿ ಹ್ಯಾವ್ ಆಲ್ರೆಡಿ ಲಾಸ್ಟ್ ಅ ಲಾಟ್, ವಿ ನೀಡ್ ಹಿಮ್. ಅದನ್ನ ಅವರೊಬ್ಬರನ್ನ ಸ್ಪೇರ್ ಮಾಡಿಬಿಟ್ಟು ನಿಮ್ಮ ಡಿಬೇಟ್ಸ್, ನಿಮ್ಮ ಆರ್ಗ್ಯುಮೆಂಟ್ಸ್ ಖಂಡಿತ ನೀವು